ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ನಾವು ಶ್ರೀ ಪಾದುಕಾ ಸಹಸ್ರದ ಪ್ರಭಾವ ಪದ್ಧತಿಯ ಮೊದಲ ಶ್ಲೋಕ ಅಥವಾ ಪಾದುಕಾ ಸಹಸ್ರದ 31ನೆಯ ಶ್ಲೋಕವನ್ನು ಅನುಸಂಧಾನ ಮಾಡ್ತಾ ಇದ್ದೀವಿ. ಕಳೆದ 30 ದಿನಗಳಲ್ಲಿ ಪಾದುಕಾ ಸಹಸ್ರ ಅನುಸಂಧಾನದ ಮೂಲಕ ನಮಗಾದಷ್ಟು ಇಷ್ಟೋ ಜ್ಞಾನವನ್ನು ಪಡೆದಿದ್ದೇವೆ. ಇದೆಲ್ಲ ಪಾದುಕಾದೇವಿಯ ಅನುಗ್ರಹ ಹಾಗೂ ಮಹಾಮಹಿಮರಾದ ವೇದಾಂತ ದೇಶಿಕರ ಕೃಪೆ ಎಂದೇ ಹೇಳಬೇಕು. 31ನೇ ಪದ್ಯ ಹೀಗಿದೆ. ವಂದೇ ತತ್ ರಂಗನಾಥಸ್ಯ ಮಾನ್ಯಂ ಪಾದುಕಯೋರ್ಯುಗಂ ಉನ್ನತಾನಾಂ ಅವನತಿಃ ನತಾನಾಂ ಯತ್ರ ಚೋನ್ನತಿಃ. ಯಾರನ್ನು ನಮಿಸಿದರೆ ಉನ್ನತಿಯೋ, ಯಾರನ್ನು ನಮಿಸದೇ ಇದ್ದರೆ ಅವನತಿಯೋ ಅಂತಹ ಮಹಿಮೆಯುಳ್ಳ ಕೊಂಡಾಡಲು ಯೋಗ್ಯವಾದ ಶ್ರೀರಂಗನಾಥನ ಪಾದುಕೆಯ ಜೋಡಿಯನ್ನು ವಂದಿಸುತ್ತೇನೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಕೊಂಡಾಡಲು ಯೋಗ್ಯವಾದ ಅಂದರೆ ಶರಣಾಗತಿಗೆ ಯೋಗ್ಯವಾದ ಶ್ರೀರಂಗನಾಥನ ಪಾದುಕೆಗಳು ಎಂದರ್ಥ. ಅವುಗಳಿಗೆ ವಂದಿಸುತ್ತೇನೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಸ್ವಲ್ಪ ಮಟ್ಟಿಗೆ ನಮ್ಮ ಸನಾತನ ಧರ್ಮವನ್ನು ತಿಳಿದ ನಾವು ಇಲ್ಲಿ ಹೇಳಿರುವ ಉನ್ನತಿ ಅವನತಿಗಳು ಐಹಿಕ ವ್ಯಾಪಾರಗಳಿಗೆ ಸಂಬಂಧಪಟ್ಟದ್ದಲ್ಲ, ಆತ್ಮಕ್ಕೆ ಸಂಬಂಧಪಟ್ಟದ್ದು ಎಂದು ಯೋಚಿಸಬೇಕು. ಪಾದುಕೆಗಳಿಗೆ ತಲೆಬಾಗಿದರೆ ಮೇಲ್ಮೆ ಉಂಟಾಗುವುದು ಎಂದು ಶ್ರೀ ವೇದಾಂತ ದೇಶಿಕರು ಹೇಳಿದ್ದಾರೆ ಈ ಪದ್ಯದಲ್ಲಿ. ಆದ್ದರಿಂದ ನಾನು ದಿನವೂ ದೇವಸ್ಥಾನಕ್ಕೆ ಹೋಗಿ ಪಾದುಕೆಗಳಿಗೆ ಶಿರಬಾಗಿ ಬರುತ್ತೇನೆ ಎಂದು ಅದನ್ನು ಮಾಡಿ ಮನೆಗೆ ಬಂದು ಅಹಂಕಾರ ಮಮಕಾರಗಳಲ್ಲಿ ಮುಳುಗಿ ರಾಗದ್ವೇಷಗಳಿಗೆ ಅಡಿಯಾಳಾದರೆ, ಹಾಗೆ ಬದುಕಿದರೆ ಶರಣಾಗತಿಗೆ ಅರ್ಥವಿಲ್ಲದೆ ಹೋಗುತ್ತದೆ. ಶರಣಾಗತಿ ಭಗವಂತನಲ್ಲಿ ಮಾಡಿದರೆ ಅಥವಾ ಆಚಾರ್ಯರಲ್ಲಿ ಮಾಡಿದರೆ ಮಾತ್ರ ಫಲ ಎನ್ನುತ್ತದೆ ಶ್ರೀಮದ್ ರಾಮಾಯಣ. ಶರಣಾಗತಿ ಮಾಡಿಸಿಕೊಳ್ಳುವ ಅರ್ಹತೆ ಇರುವ ಪಾದುಕೆಗಳು ಎಂದು ಕೊಂಡಾಡಿದ್ದಾರೆ ವೇದಾಂತ ದೇಶಿಕರು. ಅರ್ಹತೆ ಇಲ್ಲದ ಸಮುದ್ರ ರಾಜನಿಗೆ ವಿಭೀಷಣನ ಮಾತು ಕೇಳಿ ಶ್ರೀರಾಮ ಶರಣಾಗತಿ ಮಾಡಿದಾಗ ಅದು ವಿಫಲವಾಗಿ ಹೋಯಿತು. ಯಾರ್ಯಾರು ಶ್ರೀರಾಮನಲ್ಲಿ ಶರಣಾಗತಿ ಮಾಡಿದರೋ ಅವರಿಗೆ ವಾಂಛಿತ ಫಲ ದೊರೆಯಿತು. ಆದರೆ ಸಮುದ್ರ ರಾಜನಿಗೆ ಶರಣಾಗತಿ ಮಾಡಿಸಿಕೊಳ್ಳುವ ಅರ್ಹತೆಯೇ ಇರಲಿಲ್ಲ. ಭಗವಂತ, ಅವನ ಪಾದುಕೆಗಳು, ಶ್ರೀ ಮಹಾಲಕ್ಷ್ಮಿ ಮತ್ತು ಆಳ್ವಾರ ಆಚಾರ್ಯರುಗಳು, ಗುರುಗಳು ಇವರೆಲ್ಲರೂ ಶರಣಾಗತಿಗೆ ಯೋಗ್ಯರು. ಆದರೆ ಶರಣಾಗತಿಗೆ ಮಾತ್ರ ಎಲ್ಲರೂ ಅರ್ಹರೇ. ಷಡ್ವಿಧ ಅಂಗಗಳು ಅಂದರೆ ಶರಣಾಗತ ಭಗವತ್ ಕೃಪೆಗೆ ಪಾತ್ರನಾಗಲು ಏನನ್ನು ಅನುಸರಿಸಬೇಕು ಎಂದು ತಿಳಿದಿರಬೇಕು. ಶರಣಾಗತಿಯ ಷಡಂಗಗಳ ವಿಷಯ ಇನ್ನೊಮ್ಮೆ ಹೇಳುತ್ತೇನೆ. ಈ ದಿನ ಇಲ್ಲಿ ಈ ಪದ್ಯದಲ್ಲಿ ಬರುವ ಉನ್ನತಿ ಅವನತಿಗಳು ಏನೋ ನೋಡೋಣ. ಮನುಷ್ಯನ ವೃತ್ತಿ ಏನೇ ಇದ್ದರೂ ಪ್ರವೃತ್ತಿ ಧರ್ಮವಾಗಿರಬೇಕು. ಇಲ್ಲಿ ವೇದಾಂತ ದೇಶಿಕರು ಕೊಂಡಾಡುವುದು ಪಾದುಕೆಗಳನ್ನು, ವಂದಿಸುವುದು ಪಾದುಕೆಗಳಿಗೆ ಅಥವಾ ಪಾದುಕಾ ಅವತಾರವಾದ ನಮ್ಮಾಳ್ವಾರರಿಗೆ. ಅದೇನು ಪಾದುಕೆಗಳ ವೈಶಿಷ್ಟ್ಯ ಎಂದು ಯೋಚಿಸಿದರೆ, ಸದಾ ಸರ್ವದಾ ಭಗವಂತನ ಸೇವೆಯಲ್ಲೇ ತೊಡಗಿದ್ದ ಶ್ರೀ ವೇದಾಂತ ದೇಶಿಕರು ಇಲ್ಲಿ ಭಗವಂತನನ್ನು ಸ್ತುತಿಸುವುದನ್ನು ಬಿಟ್ಟು ಅವನ ಪಾದುಕೆಗಳ ಪ್ರಭಾವವನ್ನು ಹಾಡಲು ಹೊರಟಿದ್ದೇಕೆ ಎನಿಸುತ್ತದೆ. ಏಕೆಂದರೆ ಪಾದುಕಾದೇವಿ ಹಾಗೂ ನಮ್ಮಾಳ್ವಾರರು ಆತ್ಮೋನ್ನತಿಯ ತುದಿಯಲ್ಲಿದ್ದರು. ಶ್ರೀ ಪಾದುಕಾದೇವಿಯು ಭಗವಂತನು ಮಲಗಿರಲಿ, ಕುಳಿತಿರಲಿ, ನಡೆದಾಡುತ್ತಿರಲಿ ಅನವರತ ಅವನ ಸೇವೆಯನ್ನು ಮಾಡುತ್ತಾ ತನ್ನ ಕರ್ತವ್ಯ ನಿರ್ವಹಿಸುತ್ತಾ ಭಗವಂತನ ಇಂಗಿತದಂತೆ ನಡೆಯುತ್ತಾ ಇರುವ ಮಹಾಮಹಿಮಳು. ಭರತನ ಶರಣಾಗತಿ ವಿಫಲವಾಗದಂತೆ 14 ವರ್ಷಗಳ ಕಾಲ ಅವನ ಜೊತೆ ಇದ್ದು ಅಯೋಧ್ಯೆಯನ್ನು, ಭರತನನ್ನು ಕಾಪಾಡಿದವಳು. ಶ್ರೀರಾಮನ ಇಚ್ಛೆಯೂ ಅದೇ ಆಗಿತ್ತು. ಪಾದುಕಾ ಅವತಾರವಾದ ನಮ್ಮಾಳ್ವಾರರಾದರೋ ತಮ್ಮ ಪ್ರಬಂಧಗಳಲ್ಲಿ 4 ಪುರುಷಾರ್ಥಗಳನ್ನು, ಅರ್ಥಪಂಚಕವನ್ನು, ನವವಿಧ ಭಕ್ತಿಯನ್ನು, 6 ಅಂಗಗಳನ್ನೊಳಗೊಂಡ ಶರಣಾಗತಿಯನ್ನು, 10 ಅವತಾರಗಳಲ್ಲಿನ ಭಗವಂತನ ಅನುಭವವನ್ನು, ಶ್ರೀ ಮಧುರಕವಿ ಆಳ್ವಾರರ ಮೂಲಕ ಆಚಾರ್ಯ ಸಂಬಂಧವನ್ನು ಜಗತ್ತಿಗೆ ಬೆಳಕಾಗಿ ನೀಡಿದವರು. ಇವರಿಬ್ಬರಿಗೂ ನಮಿಸಿದರೆ ಆತ್ಮದ ಉನ್ನತಿ. ಅದು ಬಿಟ್ಟು ಇವರಿಬ್ಬರನ್ನು ಅಂದರೆ ಧರ್ಮವನ್ನು, ಕರ್ತವ್ಯವನ್ನು, ಜ್ಞಾನವನ್ನು, ಭಕ್ತಿಯನ್ನು ಕಡೆಗಣಿಸಿ ಅವುಗಳಿಗೆ ನಮಿಸದೆ ತಲೆಬಾಗದೇ ಇದ್ದರೆ ಪಶು ಪ್ರಾಣಿಗಳಂತೆ ಕೇವಲ ಹಸಿವು ಬಾಯಾರಿಕೆ ಮೈಥುನಗಳಿಗಾಗಿ ಬದುಕಿದರೆ ಅವನತಿ ಖಂಡಿತ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಈ ಪದ್ಯದಲ್ಲಿ ಶ್ರೀ ವೇದಾಂತ ದೇಶಿಕರ ಸಂದೇಶ ಏನೆಂದರೆ, ಆಳ್ವಾರ ಆಚಾರ್ಯರುಗಳ ಗುರುಗಳ ದಿವ್ಯ ಸೂಕ್ತಿಗಳನ್ನು ಮನನ ಮಾಡುತ್ತಾ ತನ್ಮೂಲಕ ಕರ್ಮ, ಜ್ಞಾನ, ಭಕ್ತಿಗಳನ್ನು ಅನುಸರಿಸುತ್ತಾ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ಅಹಂಕಾರವನ್ನು ಬದಿಗೊತ್ತಿ ಭಗವಂತನಲ್ಲಿ ಶರಣಾಗತಿ ಮಾಡಿದರೆ, ತಲೆಬಾಗಿದರೆ ಆತ್ಮದ ಉನ್ನತಿಯೇ ವಿನಃ ಅವನತಿಯಲ್ಲ ಎಂದು. ಹೀಗೆ ಹೇಳಿದ ಶ್ರೀ ವೇದಾಂತ ದೇಶಿಕರ ಆತ್ಮೋನ್ನತಿಯ ಆಶಯವನ್ನು ನಾವು
ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲೂ ಕಾಣಬಹುದು. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಹೀಗೆ ಶುರುವಾಗುತ್ತೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ತ್ರಿಲೋಕ ಸಂಚಾರಿಗಳು, ಜ್ಞಾನಿಗಳು, ಮಹಾಮಹಿಮರು ಆದ ನಾರದರಿಗೆ ವಾಲ್ಮೀಕಿಗಳಿಂದ ಬಂದದ್ದು ನೇರ ಪ್ರಶ್ನೆ. ವಾಲ್ಮೀಕಿಗಳು ಇಲ್ಲಿ ತಮ್ಮನ್ನಾಗಲಿ ತಮ್ಮ ಆಶ್ರಮವನ್ನಾಗಲಿ ನಾರದರನ್ನಾಗಲಿ ಯಾರನ್ನೂ ಪರಿಚಯದ ಪೀಠಿಕೆ ನೀಡದೆ ನೇರವಾಗಿ ನಾರದರಿಗೆ ಪ್ರಶ್ನೆ ಹಾಕಿದ್ದಾರೆ. ಈ 16 ಉತ್ತಮ ಗುಣಗಳುಳ್ಳ ವ್ಯಕ್ತಿ ಈಗ ಯಾರಿದ್ದಾರೆ? ನೀವು ಎಲ್ಲ ತಿಳಿದವರು ಹೇಳಿ ಎಂದರು. ಆಗ ನಾರದರು ಶ್ರೀರಾಮನ ಗುಣಗಳನ್ನು, ಅದನ್ನು ಸಾದರಪಡಿಸುವ ಅವನ ಕಥೆಯನ್ನು ಹೇಳುತ್ತಾರೆ. ನಾರದರು ಹೊರಟು ಹೋದ ನಂತರ ಬ್ರಹ್ಮನಿಂದ ಮತ್ತೂ ವಿಷಯಗಳನ್ನು ತಿಳಿದು ವರ ಪಡೆದು ಶ್ರೀರಾಮನ ಜೀವನದ ಪಯಣ ಅಂದರೆ ರಾಮಾಯಣ ರಚಿಸಿ ಜಗತ್ತಿಗೆ ನೀಡಿದರು ವಾಲ್ಮೀಕಿಗಳು ನಾರದರು ಇಬ್ಬರೂ ಮಹಾಜ್ಞಾನಿಗಳು, ಸಮಾಜದ ಹಿತಚಿಂತಕರು. ಅವರ ಮನಸ್ಸಿನಲ್ಲಿ ಏನಿತ್ತು? ಏತಕ್ಕಾಗಿ ರಾಮಾಯಣದಂತಹ ಧರ್ಮಶಾಸ್ತ್ರದ ಪ್ರತಿರೂಪವಾದ ಒಂದು ಅದ್ಭುತ ಕಾವ್ಯ ರಚನೆ ಆಯಿತು? ಭಾರತದ ಈ ಇತಿಹಾಸ ಕಣ್ಮರೆಯಾಗದೆ ಜನಮನಗಳಲ್ಲಿ ಅಚ್ಚಳಿಯದೆ ನಿಂತಿತು? ಇದು ನಮ್ಮ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಐಹಿಕ ಜೀವನಕ್ಕೆ ಅನುಕೂಲ ಮಾಡಿಕೊಡುವ ವಿದ್ಯೆ ನೀಡಿ ಅವರನ್ನು ಕಳಿಸಿಕೊಡುತ್ತಿದ್ದರು ವಾಲ್ಮೀಕಿ ಮಹರ್ಷಿಗಳು ಅವರ ಆಶ್ರಮದಲ್ಲಿ. ಆದರೆ ಅವನ ಮನಸ್ಸಿಗೆ ಇದು ಸಾಕಾಗುವುದಿಲ್ಲ. ಸುಭದ್ರವಾದ ಆರೋಗ್ಯಕರ ಸಮಾಜಕ್ಕೆ ಸೂಕ್ತವಾಗಿ ವಿದ್ಯಾರ್ಥಿಗಳ ಮನಸ್ಸನ್ನು ಹದಗೊಳಿಸಬೇಕು, ಅದು ನಮ್ಮ ಕರ್ತವ್ಯ ಎಂದು ತಿಳಿದಿದ್ದರು. ತಮ್ಮ ಆಶ್ರಮದಲ್ಲಿ ಗುರುಕುಲ ನಡೆಸುತ್ತಿದ್ದ ವಾಲ್ಮೀಕಿ ಮಹರ್ಷಿಗಳಿಗೆ ಈ ಕುರಿತು ಬಹಳವಾಗಿ ಕಾಳಜಿ ಇತ್ತು. ಎಲ್ಲ ಕಡೆ ರಾಕ್ಷಸ ಪ್ರವೃತ್ತಿಯ ಜನ ಹೆಚ್ಚುತ್ತಿದ್ದುದನ್ನು ನೋಡಿ ಅವರು ವಿಹ್ವಲಗೊಂಡಿದ್ದರು. ಇಂತಹ ಸಮಯದಲ್ಲಿ ರಾಜನಾಗಿ ಶ್ರೀರಾಮ ತನ್ನ ಸ್ವಾರ್ಥವನ್ನು ಮರೆತು ಅಪಾರ ಕರುಣೆ ಮತ್ತು ತ್ಯಾಗಗಳಿಂದ ರಾಕ್ಷಸರನ್ನು ಸದೆಬಡಿದು ಜನರಿಗೆ ಒಳ್ಳೆಯದು ಮಾಡಿದ್ದುದನ್ನು ವಾಲ್ಮೀಕಿಗಳು ಕಂಡಿದ್ದರು, ಕೇಳಿದ್ದರು. ಹಾಗಾಗಿ ವಾಲ್ಮೀಕಿಗಳು ರಾಮಾಯಣವನ್ನು ರಚಿಸಿದರು. ಕೇವಲ ಉಪದೇಶದಿಂದ ವಿದ್ಯಾರ್ಥಿಗಳ ಮನಸ್ಸನ್ನು ತಿದ್ದುವುದು ಕಷ್ಟ. ಆದುದರಿಂದ ಅವರ ಮನಸ್ಸಿನಲ್ಲಿ ಕುಳಿತು ಅನವರತ ಅವರನ್ನು ಧರ್ಮ ಮಾರ್ಗದಲ್ಲೇ ನಡೆಯುವಂತೆ ಪ್ರೇರೇಪಿಸುವಂತಹ ಮಹತ್ತರವಾದ ನೈಜ ಕಥೆಯೊಂದನ್ನು, ನಡೆದ ಚರಿತ್ರೆಯೊಂದನ್ನು ಜಗತ್ತಿಗೆ ನೀಡಿದರು ವಾಲ್ಮೀಕಿಗಳು. ಶ್ರೀರಾಮನ ಚರಿತ್ರೆಯನ್ನು ಅಂದರೆ ರಾಮಾಯಣವನ್ನು ಓದುತ್ತಾ ಓದುಗನಿಗೆ ಅವನಿಗೇ ತಿಳಿಯದಂತೆ ಮನಸ್ಸು ತಿಳಿಯಾಗುತ್ತಾ ಹೋಗುತ್ತದೆ. ಅಲ್ಲದೆ ಧರ್ಮಗಳ ಸೂಕ್ಷ್ಮ ಜ್ಞಾನವೂ ಸಿಗುತ್ತದೆ. ಅಂತಹ ಶ್ರೀರಾಮನ ಪಾದುಕೆಗಳಿಗೆ ನಮಿಸಿ ಅವನ ಅನುಭವ ನೀಡುವ ತಿರುವಾಯ್ಮೊಳಿ ಬರೆದ ನಮ್ಮಾಳ್ವಾರರಿಗೆ ವಂದಿಸಿ ಆತ್ಮೋನ್ನತಿ ಪಡೆಯಿರಿ ಎಂದು ಸಂದೇಶ ನೀಡಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಮ್ಮಾಳ್ವಾರ್ ತಿರುವಡಿಗಳೇ ಶರಣಂ.